ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾವು ನಮ್ಮ ಸೈಟ್ ತೊಗೊಂಡಿದ್ವಲ್ಲ ಆ ಜಾಗಕ್ಕೆ ಹೋಗ್ತಾ ಇದ್ವಿ. ಸೊ ಈ ವಿಡಿಯೋ ಮಾಡಿ ಸುಮಾರು 1 ವೀಕೇ ಆಯಿತು. ಹೆಲ್ತ್ ಇಶ್ಯೂಸ್ ಕಾರಣದಿಂದ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾ ಇರಲಿಲ್ಲ. ಈಗ ತುಂಬಾ ಮಳೆ ಇದೆ, ಹಾಗೆ ಚಳಿ ಇದೆ. ಈ ಸೈಕ್ಲೋನ್ ಅಂತಾರಲ್ಲ, ನಿಜವಾಗ್ಲೂ ಇದಕ್ಕೆ ನಮ್ಮ ಕಡೆ ಎಫೆಕ್ಟ್ ಆಗಿ ಫುಲ್ ಚಳಿ ಜ್ವರ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ವಾಯ್ಸ್ ಓವರ್ ಕೂಡ ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೇ. ಇದು ಅಮ್ಮ ಬಂದಿದ್ರಲ್ಲ ಅವತ್ತಿನ ದಿವಸದ್ದು. ಸೊ 1 ವೀಕ್ ಹತ್ತತ್ರ ಆಗಿಬಿಟ್ಟಿದೆ ವ್ಲಾಗ್ ನಾನು ಶೂಟ್ ಮಾಡಿ. ಆವಾಗ ಶೂಟ್ ಮಾಡಿ ಇಟ್ಕೊಂಡಿದ್ದೆ, ಬಟ್ ನನಗೆ ಹೆಲ್ತ್ ಇಶ್ಯೂಸಿಂದ ವಾಯ್ಸ್ ಓವರ್ ಕೊಡೋಕ್ಕಾಗ್ತಿರ್ಲಿಲ್ಲ. ಅಮ್ಮನೂ ಕರೆದೆ, ಬನ್ನಿ ಪೂಜೆ ಇದೆ ಹೋಗೋಣ ಅಂತ. ಸರಿ ಆಯಿತು ಬರ್ತೀನಿ ಅಂತ ಹೇಳಿ ಬಂದರು. ಈ ಕಡೆ ಎಲ್ಲ ನಾನು 2 ವೀಲರ್ ಅಂತೂ ತೊಗೊಂಡು ಬರೋಕ್ಕಾಗಲ್ಲ. ಅದರಲ್ಲಿ ಅಮ್ಮನ್ನ ಒಂದು ಸೈಡ್ ಕೂರಿಸ್ಕೊಂಬರೋದಕ್ಕೆ ನಂಗೆ ಫುಲ್ ಭಯ ಆಗುತ್ತೆ. ಹಂಗಾಗಿ ಹಸ್ಬೆಂಡ್ ಬೆಳಗ್ಗೆನೇ ಹೋಗಿದ್ರು. ನಾನು ಮತ್ತು ಅಮ್ಮ, ಬುಜ್ಜಿ 3 ಜನನು ಬಸ್ಸಿಗೆ ಬಂದಿದ್ದು. ಇನ್ನು ಈ ಸೈಟಲ್ಲಿ ನೋಡ್ಬೋದು ಎಷ್ಟು ಹುಲ್ಲು ಅದೇನೋ ಗಿಡ ಎಲ್ಲನೂ ಬೆಳ್ಕೊಂಡ್ಬಿಟ್ಟಿದೆ. ಸೊ ಇದು ಕ್ಲೀನಿಂಗ್ ಎಲ್ಲ ಏನೂ ಮಾಡಿಸಿಲ್ಲ. ಇನ್ನು ಇವಾಗ ಸೈಟ್ಗೆ ಒಂದು ನೇಮ್ ಬೋರ್ಡ್ ಅಂತ ಹಾಕಿ ಅದರೊಳಗಡೆ ಸಂಘ ಅಂತೇಳಿ ಮಾಡ್ತಾರಲ್ವ, ಇನ್ನು ಮುಂದೆ ಕೆಲಸ ಶುರು ಆಗುತ್ತೆ. ಅಂದರೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಲ್ಲಿಂದ ಏನೇ ಒಂದು ವ್ಯವಸ್ಥೆ ಬೇಕು ಅಂದರೂ ಸಂಘದಿಂದ ಆಗುತ್ತೆ. ಅದೊಂದು ಒಂಥರ ರಿಲ್ಯಾಕ್ಸ್ ಅಂತ ಹೇಳ್ಬೋದು. ಹಾಗೆ ನಾವು ಕಷ್ಟಪಟ್ಟು ದುಡಿದು ತೊಗೊಂಡಿದ್ದೀವಿ ಅಂದರೆ ಅದರಲ್ಲಿರೋ ಖುಷಿನೇ ಬೇರೆ. ಅದನ್ನೇ ಬೇರೆಯವ್ರ ಹತ್ರ ನಾವು ಈಸ್ಕೊಂಡ್ವಿ ಅಂದರೆ ಅಲ್ಲಿ ಬರೋ ಖುಷಿನೇ ಬೇರೆ. ನನಗಂತೂ ಈ ಸೈಟ್ಗೆ ವಿಸಿಟ್ ಮಾಡಿದಾಗೆಲ್ಲ ತುಂಬಾ ಖುಷಿಯಾಗತ್ತೆ. ಯಾಕಂದರೆ ಕಷ್ಟಪಟ್ಟು ತೊಗೊಂಡಿರೋಂಥ ಸೈಟು. ನನ್ನ ಹಸ್ಬೆಂಡ್ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ತೊಗೊಂಡಿರುವಂಥ ಈ ಒಂದು ಪುಟ್ಟ ಜಾಗ ತುಂಬಾ ಖುಷಿ ಕೊಡುತ್ತೆ. ನಮಗೇನು ತುಂಬ ದೊಡ್ಡ ದೊಡ್ಡ ಜಾಗ ಇದೆ ಅಂತ ಎಲ್ಲ ಏನೂ ಇಲ್ಲ. ಸೊ ಇದೆ ಅಂತಲ್ಲ, ಇದೆ ಅಂತಲೂ ಇಲ್ಲ, ಇಲ್ಲ ಅಂತಲೂ ಇಲ್ಲ, ನಮ್ಗೆ ಜಾಗ ಇಲ್ಲ. ಸೊ ನಾವು ಇದನ್ನು ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ಮನೆ ಕಟ್ಕೋಬೇಕು ಅಂತೇಳಿ ತಗೊಂಡಿರೋವಂಥ ಜಾಗ ಇದು. ಆನಂತರ ಈಗ ಪೂಜೆಗೆಲ್ಲನೂ ರೆಡಿ ಮಾಡಿದ್ದಾರೆ ನೋಡ್ಬೋದು. ನೇಮ್ ಬೋರ್ಡು ಸಹ ಹಾಕಿದ್ದಾರೆ. ಪೂಜೆ ಎಲ್ಲ ಆಗ್ತಾ ಇದೆ. ಹಾಗೆ ಎಲ್ಲ ಫ್ಯಾಮಿಲೀಸ್ನೂ ಇನ್ವೈಟ್ ಮಾಡಿದರು. ಸೊ ಸ್ವಲ್ಪ ಫ್ಯಾಮಿಲೀಸ್ ಬಂದಿದ್ದರು, ಇನ್ನೊಂದು ಸ್ವಲ್ಪ ಜನ ಬಂದಿರಲಿಲ್ಲ. ಅಂದರೆ ಸಂಘ 1, 2 ಸಂಘ, 3 ಸಂಘ ಆ ಥರ ಡಿವೈಡ್ ಮಾಡ್ಕೊಳ್ತಾರೆ ಏನೋ ಗೊತ್ತಿಲ್ಲ ಇವರು. ಬಟ್ ಹಾಗಾಗಿ ಸ್ವಲ್ಪ ಜನ ಬಂದಿದ್ದರು, ಇನ್ನೊಂದು ಸ್ವಲ್ಪ ಜನ ಮಿಸ್ ಆಗಿದ್ರು ಅಂತ ಅನಿಸುತ್ತೆ. ಹಾಗೆ ಇಲ್ಲಿ ನೆಕ್ಸ್ಟು ಏನು ಡೆವಲಪ್ ಆಗುತ್ತೆ, ಏನು ಡೆವಲಪ್ ಆಗಬೇಕು ಅನ್ನೋದನ್ನು ಸಜೆಷನ್ ಕೇಳ್ತಾಯಿದ್ರು. ಹಾಗೆ ಅವರು ಅಲ್ಲಿ ಇನ್ಫಾರ್ಮೇಷನ್ನು ಸಹ ಕೊಡ್ತಾಯಿದ್ರು, ಈ ರೀತಿ ಒಂದೊಂದೇ ಸ್ಟೇಜ್ ಹೋಗುತ್ತೆ ಅಂತೇಳ್ಬಿಟ್ಟು. ಆನಂತರ ಊಟದ ವ್ಯವಸ್ಥೆನೂ ಇತ್ತು. ಬೆಳಗ್ಗೆ ನಿಜವಾಗ್ಲೂ ಮನೇಲಿ ತಿಂಡಿ ಮಾಡಿರಲಿಲ್ಲ. ಹಸ್ಬೆಂಡ್ ಬೇಗ ಬಾ, 11 ಗಂಟೆಗೆ ಬಾ, 11 ಗಂಟೆಗೆ ಬಾ ಅಂತ ಹೇಳಿದ್ರು. ನಿಜವಾಗ್ಲೂ ಹೋಗಿದ್ದು 12 ಗಂಟೆ ಆದ್ರೂ ಊಟ ಕೊಟ್ಟಿದ್ದು ಮಾತ್ರ 2 ಗಂಟೆ ಆಗಿಬಿಟ್ಟಿತ್ತು. ನನಗಂತೂ ಹೊಟ್ಟೆ ಅಷ್ಟೋಗಿತ್ತು. ಹಾಗೆ ಇನ್ನು ಲಡ್ಡು, ಬಿಸಿ ಬಿಸಿ ಪಲಾವ್, ಪುಳಿಯೋಗರೆ, ಮೊಸರನ್ನ ಎಲ್ಲನೂ ಇತ್ತು. ಚೆನ್ನಾಗಿ ಊಟ ಮಾಡಿಕೊಂಡು ಅಲ್ಲಿಂದ ಮತ್ತೆ ರಿಟರ್ನ್ ಆದ್ವಿ ಮನೆಗೆ. ಹಾಗೆ ಇದೊಂದು ಪುಟಾಣಿ ವಿಡಿಯೋ. ಈಗ ಮಳೆ ಬರ್ತಿದೆ ಅಲ್ಲ, ಒಂದು 3-4 ಡೇಸಿಂದ ನಿಜವಾಗ್ಲೂ ಮಳೆ, ಚಳಿಗಂತೂ ತಡೆಯೋಕ್ಕಾಗ್ತಿಲ್ಲ. ಚಳಿಗೆ ನಂಗೆ ಜ್ವರನೇ ಬಂದುಬಿಟ್ಟಿದೆ. ಈ ಟೈಮಲ್ಲಿ ಹಸ್ಬೆಂಡ್ ಜೊತೇಲಿ ಇರಬೇಕಾಗಿತ್ತು ಅಂತ ಎಲ್ಲೋ ಒಂದು ಕಡೆ ಅನಿಸುತ್ತೆ. ತುಂಬಾ ಬೇಜಾರಾಗುತ್ತೆ ಅವ್ರು ನಮ್ಮ ಜೊತೆ ಇಲ್ಲದೇ ಇರೋದು ಈ ಟೈಮಲ್ಲಿ. ಹಾಗೆ ಚಿನ್ನು ಏನಾದರೂ ಬಿಸಿ ಬಿಸಿ ಬೇಕು ಮಮ್ಮಿ ತಿನ್ನೋದಕ್ಕೆ ಅಂತ ಹೇಳ್ತಿದ್ಲು. ಸರಿ ನೀನೇ ಮಾಡ್ಕೊ ಏನಾದರೂ ಅಂತ ಹೇಳಿದ್ದೆ. ಅವಳು ಮೊಬೈಲಲ್ಲಿ ನೋಡಿ ಇದು ಪೊಟೆಟೊ ಕ್ರಿಸ್ಪಿ ಬಾಲ್ ಅಂತೆ. ಚೆನ್ನಾಗಿ ಮಾಡಿದ್ಲು. ಅಂದರೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡಿದ್ಲು ಫಸ್ಟ್ ಟೈಮ್ ಅಂತೇಳ್ಬಿಟ್ಟು. ಆದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೆಕ್ಸ್ಟ್ ಟೈಮ್ ಈ ಸ್ನ್ಯಾಕ್ಸ್ದು ರೆಸಿಪಿನ ನಾನು ಶೇರ್ ಮಾಡ್ತೀನಿ. ಮಾಡ್ತಾನೆ ತಿಂತಾ ಇದ್ದಾಳೆ ನೋಡಿ, ಅಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿತ್ತು. ಹಾಗೆ ನನಗೂ ಕೊಟ್ಟಿದ್ರು. ಸ್ವಲ್ಪ ಏನು ಮಾಡಿದ್ಲು ಗೊತ್ತಾ, ಸ್ವಲ್ಪ ಪೊಟೆಟೊಗೆ ಚೀಸ್ ಹಾಕ್ದೆ, ಹಾಗೆ ಎಣ್ಣೆಲಿ ಫ್ರೈ ಮಾಡಿದ್ಲು. ಇನ್ನೊಂದು ಸ್ವಲ್ಪ ಪೊಟೆಟೊ ಬಾಲ್ಸ್ಗೆ ಚೀಸ್ನ ಅದರೊಳಗಡೆ ಹಾಕ್ಬಿಟ್ಟು ಸ್ಟಫಿಂಗ್ ಮಾಡಿಬಿಟ್ಟು ಫ್ರೈ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಎರಡೂ ಡಿಫ್ರೆಂಟಾಗಿತ್ತು ಟೇಸ್ಟು. ಸೊ ನೋಡ್ಬೋದು ಇಷ್ಟು ಕ್ವಾಂಟಿಟಿಯಲ್ಲಿ ಮಾಡಿದ್ದಾಳೆ. ಸೆಂಟ್ರಲ್ಲಿ ತಿಂದ್ಬಿಟ್ಟಿದ್ದಾಳೆ ಅಲ್ಲಲ್ಲೇ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. 500 ಸಬ್ಸ್ಕ್ರೈಬ್ ರೀಚ್ ಆಗೋದಕ್ಕೆ ಇನ್ನೊಂದು ಸ್ವಲ್ಪ ದೂರದಲ್ಲೇ ಇದ್ದೀನಿ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ. 500 ಆದಷ್ಟು ಬೇಗ ರೀಚ್ ಆಗಲಿ ಅಂತ ವಿಶ್ ಮಾಡಿ. ಹಾಗೆ ಇನ್ನೂ ಒಳ್ಳೊಳ್ಳೆ ವ್ಲಾಗ್ಸ್ ಈ ಕಡೆಯಿಂದ ಬರ್ತಾ ಇರುತ್ತೆ, ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.